ಮುಂದಿನ ಸೆಂಟ್ರಲ್ ಟೆಂಡೆನ್ಸಿ ಮೋಡ್. ಸಿಂಪ್ಲೆಸ್ಟ್, ಮೂರರಲ್ಲೂ ಸಿಂಪ್ಲೆಸ್ಟ್, ಮೀನ್, ಮೀಡಿಯನ್, ಮೋಡಲು ಯಾವ ಸಿಂಪ್ಲೆಸ್ಟ್ ಅಂತ ಹೇಳಿದ್ರೆ ಮೋಡ್ ಸಿಂಪ್ಲೆಸ್ಟ್. ಆಯ್ತಾ, ತುಂಬಾ ಸುಲಭ. ಮೋಡ್ ಅಂತ ಹೇಳಿದ್ರೆ ದ ಮೋಸ್ಟ್ ಫ್ರೀಕ್ವೆಂಟ್ಲಿ ಅಕರಿಂಗ್ ಐಟಮ್ ಆರ್ ವ್ಯಾಲ್ಯೂ ಇನ್ ಅ ಡೇಟಾ ಸೆಟ್ ಇಸ್ ಕಾಲ್ಡ್ ಮೋಡ್. ಮೋಡಲ್ಲಿ ನಿಮಗೆ ಬೈ ಮೋಡಲ್ ಅಂಡ್ ಮಲ್ಟಿ ಮೋಡಲ್ ಅಂತ ಹೇಳಿ ವೇರಿಯೇಷನ್ ಬರುತ್ತೆ. ಎಕ್ಸಾಂಪಲ್, ಇದು ಸಿಂಗಲ್ ಮೋಡ್. ಆಯ್ತಾ, ಸಿಂಗಲ್ ಮೋಡಲ್ ಸಿಂಗಲ್ ಮೋಡ್ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಫ್ರೀಕ್ವೆನ್ಸಿಯಲ್ಲಿ ಯಾವ್ದು ಹೈಯೆಸ್ಟ್? 28. ಈ ಮೋಡ್ ವ್ಯಾಲ್ಯೂ ಏನು? 29 ಅಷ್ಟೇ ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿ ಏನ್ ಹೇಳುತ್ತೆ? ಫ್ರೀಕ್ವೆನ್ಸಿ ಟೆಲ್ಸ್ ದಟ್ ಅ ಪರ್ಟಿಕ್ಯುಲರ್ ನಂಬರ್ ಇಸ್ ಬೀಂಗ್ ರಿಪೀಟೆಡ್ ಸೋ ಮೆನಿ ಟೈಮ್ಸ್ ಅಂತ ಹೇಳಿದ್ರೆ 20 6 ಸತಿ ರಿಪೀಟ್ ಆಗ್ತಾ ಇದೆ. 25 20 ಸತಿ ರಿಪೀಟ್ ಆಗ್ತಾ ಇದೆ ಅಲ್ವಾ? 28 24 ಸತಿ ರಿಪೀಟ್ ಆಗ್ತಾ ಇದೆ. 29 28 ಸತಿ ರಿಪೀಟ್ ಆಗ್ತಾ ಇದೆ. ಸೊ ಹೈಯೆಸ್ಟ್ ರಿಪೀಟೆಡ್ ನಂಬರ್ ಯಾವುದು? 29 28 ಸತಿ ರಿಪೀಟ್ ಆಗ್ತಾ ಇದೆ. ಹಾಗಾಗಿ ಮೋಡ್ ಫಾರ್ ದ ಎಬೋ ಡೇಟಾ ಇಸ್ 29. ಸರಿ, ಈ ಬೈ ಮಾಡೆಲ್ ಮಲ್ಟಿ ಮಾಡೆಲ್ ಅಂತ ಹೇಳಿದ್ರೆ ಏನೋ? ಇದನ್ನು ಸಿಂಗಲ್ ಮೋಡ್ ಅಂತ ಬರ್ತೀನಿ. ಓಕೆ, ದಿಸ್ ಇಸ್ ಗ್ರೇಟರ್ ದನ್ ಸಿಂಗಲ್ ಮೋಡ್. ಇಲ್ಲಿ ಗ್ರೇಟರ್ ದನ್ ಸಿಂಬಲ್ ಹಾಕಿದ್ದೀನಿ ನೋಡಿ. ಮೋರ್ ದನ್ ಸಿಂಗಲ್ ಮೋಡ್ ಅಂತ ಹೇಳಿದ್ರೆ ಒಂದೇ ಟೇಬಲ್ ಅಲ್ಲಿ ಹೈಯೆಸ್ಟ್ 2 ನಂಬರ್ ಇರುತ್ತೆ. ಇದರಲ್ಲಿ 28 29 ಇವೆರಡು 28 ಸತಿ ರಿಪೀಟ್ ಆಗ್ತದೆ. ಹಾಗಾಗಿ ದಿಸ್ ಇಸ್ ನೋನ್ ಎಸ್ ಮಲ್ಟಿ ಮೋಡಲ್, ಇಲ್ಲ ಅಂತ ಹೇಳಿದ್ರೆ ಬೈ ಮೋಡಲ್. ಎರಡಲ್ಲಿ ಒಂದು. ಮಲ್ಟಿ ಮೋಡಲ್ ಅಂತ ಹೇಳಿದ್ರೆ ಒಂದಕ್ಕಿಂತ ಹೆಚ್ಚು ಮೋಡ್ ಇತ್ತು ಅಂತ ಹೇಳಿದ್ರೆ ಅದು ಮಲ್ಟಿ ಮೋಡಲ್ ಆಗುತ್ತೆ. ಸೊ ಹಿಯರ್ ದ ಮಲ್ಟಿ ಮೋಡಲ್ ವ್ಯಾಲ್ಯೂಸ್ 28 and 29. ಆವ್ರೇಜ್ ಎಲ್ಲ ತೊಗೊಳಂಗಿಲ್ಲ, ಏನೇ ನಂಬರ್ ಇರುತ್ತೆ ಅದನ್ನ ಬರ್ಕೊಬೇಕು. ಇನ್ನೊಂದು ನಂಬರ್ 28 ಇತ್ತು ಅನ್ಕೊಳ್ಳಿ, 43 ಎಕ್ಸಾಂಪಲ್. ಸೊ ಸೆಕೆಂಡ್ ಕೇಸ್ಗೆ ದ ಮೋಡ್ ಇಸ್ ದ ಫಸ್ಟ್ ಕೇಸ್. ಸೆಕೆಂಡ್ ಕೇಸ್ ದ ಮೋಡ್ ವಿಲ್ ಬಿ 28, 29 and 43. ಸರಿನಾ? ಈ ನಂಬರು ನಿಮ್ಮ ವ್ಯಾಲ್ಯೂ. ಸೊ ನಾವು ಇಟ್ಕೊಳ್ಳಿ, ಇದು ನಿಮ್ಮ ಫ್ರೀಕ್ವೆನ್ಸಿ ಎಷ್ಟು ರಿಪೀಟ್ ಆಗುತ್ತೆ ಅಂತ ಹೇಳೋದು ಹೊರತು ಆಕ್ಚುಯಲ್ ವ್ಯಾಲ್ಯೂ ಬಂದು ಇದು. ಅದನ್ನ ಜ್ಞಾಪಕ. ತುಂಬಾ ಜನ ಫ್ರೀಕ್ವೆನ್ಸಿ ಕನ್ಫ್ಯೂಸ್ ಮಾಡ್ಕೊಂತಾರೆ. ಫ್ರೀಕ್ವೆನ್ಸಿ ಒಂಥರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಫ್ರೀಕ್ವೆನ್ಸಿ ಇಲ್ಲ ಅಂತ ಹೇಳಿ ಬೇರೆ ರೀತಿಯಲ್ಲಿ ಡೇಟಾ ರೆಪ್ರೆಸೆಂಟ್ ಮಾಡ್ಬೋದು. ಉದ್ದ ಆಗುತ್ತೆ ಬಟ್ ರೆಪ್ರೆಸೆಂಟ್ ಮಾಡ್ಬೋದು. ಆಯ್ತಾ? ಕೊನೆಯದಾಗಿ ಅಫ್ಕೋರ್ಸ್ ನಾವು ಇದು ಅನ್ಗ್ರೂಪ್ ಡೇಟಾ ನೋಡಿದ್ರೆ, ಗ್ರೂಪ್ ಡೇಟಾ ಬಂದು ಮೋಡ್ ಫಾರ್ ಗ್ರೂಪ್ ಡೇಟಾ ಡೈರೆಕ್ಟಾಗಿ ಒಂದು ಫಾರ್ಮುಲಾ ಉಪಯೋಗಿಸ್ತೀವಿ. L plus F1 minus F0 divided by 2F minus F0 F2 blah 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 into H, where L is the lower limit of the model class. ಈ model class ಅಂತ ಹೇಳೋದು ಏನು ಅಂತ ಹೇಳಿ ಕಲ್ತ್ಕೊಂತೀವಿ. H is the size of the class interval, assuming all the class interval are equal. H ಸೇಮ್, H ಏನು ಕಲ್ತಿದೀವೋ ಅದೇ H ಇದೆ. F1 F0 F2 frequency table related. F1 is model class frequency, F0 is preceding, prepaid ಇದ್ದಂಗಿದೆ, F2 is postpaid ಇದ್ದಂಗೆ. F1 ಆದ್ಮೇಲೆ F2 ಬರುತ್ತೆ, F0 F1 ಮೊದಲು ಬರುತ್ತೆ. ಸೊ ಫ್ರೀಕ್ವೆನ್ಸಿ ಆಫ್ ದ ಕ್ಲಾಸ್ ಪ್ರಿಸೀಡಿಂಗ್ ದ ಮೋಡಲ್ ಕ್ಲಾಸ್. F2 is frequency of the class succeeding the model class. ಸೊ ಮೋಡಲ್ ಕ್ಲಾಸು ಇಲ್ಲಿ ಇದೆ, ಇದು ಅನ್ಕೊಳ್ಳಿ. ಆಯ್ತಾ? ಅದರಲ್ಲಿ ನಿಮಗೆ ಲೋವರ್ ಲಿಮಿಟ್ ತೊಗೊಬೇಕು, ಕ್ಲಾಸ್ ಸೈಜ್ ತೊಗೊಬೇಕು, ಹೆಚ್ಚು ಫ್ರೀಕ್ವೆನ್ಸಿ ತೊಗೊಬೇಕು, ಪ್ರೀವಿಯಸ್ ಫ್ರೀಕ್ವೆನ್ಸಿ ತೊಗೊಬೇಕು, ನೆಕ್ಸ್ಟ್ ಫ್ರೀಕ್ವೆನ್ಸಿ ತೊಗೊಬೇಕು ಅಲ್ವಾ? 1 2 3 4 5 ಈ 5 ವ್ಯಾಲ್ಯೂ ತಗೊಂಡು ನಿಮ್ಮ ಫಾರ್ಮುಲಾ ಇದೆ. 1 2 3 4 5 ಅಷ್ಟೇ. ಈ ತರ ಮ್ಯಾಪ್ ಮಾಡೋದು ಹೇಳ್ಕೊಡ್ತೀನಿ ಹೇಗೆ ಅಂತ ಹೇಳಿ. ಸೊ ಆಕ್ಚುಲಿ ಹೆಚ್ಚು ಇಲ್ಲಿ ಬರುತ್ತೆ ಅಂದ್ರೆ ನೋಡೋದಕ್ಕೆ. ಆಯ್ತಾ? ತುಂಬಾ ಸುಲಭ. ಆಯ್ತಾ? ಸೊ ಈ ಫಾರ್ಮುಲಾ ಅಂತ ನೀವು ಜ್ಞಾಪಕ ಇಟ್ಕೊಬೇಕಾಗುತ್ತೆ ಅಷ್ಟೇ, ಏನಿಲ್ಲ.